ಗಿರ್ಜಮ್ಮ ಅಮ್ಮ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಗಿರ್ಜಮ್ಮ ಹೇಗಿದ್ಯಾ? ನೋಡಿದ್ಮೇಲೆ ಇನ್ನೂ ಸೂಪರ್. ನೋಡು, ನಿಂಗೆ ಇಷ್ಟ ಅಂತ ಪೂರಿ ಉಂಡೆ. ಕೋಡ್ಬಳೆ ನಿಪ್ಪಟ್ಟು. ಚಕ್ಲಿ. ಅಮ್ಮ ಗಿರ್ಜಮ್ಮ ಸುಮ್ಮನೆ ಯಾಕೆ ಇದನ್ನೆಲ್ಲ ಮಾಡೋದಕ್ಕೆ ಹೋದ್ರೆ? ಸುಮ್ಮನೆ ತೊಂದರೆ ನಿಮ್ಗೆ. ನಮ್ಗೇನೆ ಕಷ್ಟ. ಮೊಮ್ಮಗಳು ಗರ್ಭಿಣಿ ಅಂತಂದ್ರೆ ಅಯ್ಯೋ ನಮ್ಮ ವಯಸ್ಸು ಕಡಿಮೆ ಆಗೋಗ್ಬಿಡುತ್ತೆ ಕಣೆ. ಅದ್ ಮಾಡ್ಕೊಡೋಣವಾ, ಇದು ಮಾಡ್ಕೊಡೋಣವಾ, ಅದ್ ತಿನ್ಲಿ ಇದು ತಿನ್ಲಿ ಅಂತ ನಮಗೆ ಬಸ್ರಿ ಬೈಕೆ ಶುರುವಾಗೋಗ್ಬಿಡುತ್ತೆ. ಏನಂತೀರ ಸೀತಮ್ಮ? ಖಂಡಿತ. ಹ್ಞೂ ಕಣೆ, ನಿಂಗೇನಾದ್ರೂ ತಿನ್ಬೇಕು ಅಂತ ಅನ್ಸಿದ್ರೆ ಹೇಳು, ಮಾಡ್ಕೊಂಡು ತಗೊಂಡ್ಬರ್ತೀವಿ. ಯಾಕೆ ಹೇಳಿ, ನಮ್ಮನೆ ನೀನು ಮಾಡೋರು ಕಮ್ಮಿನಾ? ಓ, ಹಾಗಲ್ಲ ಸೀತಮ್ಮ, ನೀವು ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ ನನಗೆ ಗೊತ್ತಿದೆ. ಆದರೂ ಒಂದು ತವ್ರ ಮನೆದು ರುಚಿ ಅಂತ ಒಂದು ಇರುತ್ತೆ ನೋಡಿ, ಅದಕ್ಕೆ ಏನಾದರೂ ಚೂರು ಪಾರು ಮಾಡ್ಕೊಂಡು ತಗೊಂಡ್ಬರ್ಬೇಕಲ್ವಾ? ಕಾಫಿ ತಗೊಂಡ್ ಬಾ ಹೋಗು. ಹಾಕ ತರ್ತೀನಿ. ನಮ್ಮ ಮನೇಲಿ ಎಲ್ಲರೂ ನಮ್ಮ ಸೊಸೆ ಸೇವೆಗೆ ಸಿದ್ಧವಾಗಿ ನಿಂತ್ಕೊಂಡಿದೀವಿ. ನಾವೆಲ್ಲ ಮಾಡ್ಕೊಡ್ತೀವಿ, ನೀವು ಆಗಾಗ ಬಂದು ಅವಳನ್ನ ನೋಡ್ಕೊಂಡು ಹೋದ್ರೆ ಸಾಕು. ಬರೀ ನೋಡ್ಕೊಂಡು ಹೋಗೋದೇನು, ಬೇಕಾದ್ರೆ ಹೆರಿಗೆ ಆಗೋವರೆಗೂ ಇಲ್ಲೇ ಇದ್ದು ಬಿಡಿ. ಕರೆಕ್ಟ್ ಹೇಳ್ದಕ್ಕ. ತುಂಬ ಪುಣ್ಯ ಮಾಡಿದ್ದೆ ಸತ್ಯ, ಇಂಥ ಅತ್ತೆನ ಪಡೆಯೋಕೆ. ಒಳ್ಳೆ ನಾದ್ನೀನು ಅಂತ ಹೇಳಿ ಅಜ್ಜಿ, ನಾನು ಅತ್ಗೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ನ ಮೊಮ್ಮಗಳನ್ನ ಎಲ್ಲರೂ ಆಡ್ಕೋತಾ ಇದ್ರು, ಗಂಡು ಬೀರಿ ಅಂತ. ಹೆಣ್ಣಾಗೋಕೆ ಲಾಯಕ್ಕೇ ಇಲ್ಲ ಅಂತ. ಈಗ ನೋಡಿ, ಅವಳ ಮದುವೆ ಆಯ್ತು, ಒಳ್ಳೆ ಸೊಸೆ ಅನ್ನಿಸ್ಕೊಂಡ್ಲು. ಇಲ್ಲ ಗಿರ್ಜಮ್ಮ, ತಿಂಡಿ ತಿನ್ನೋ ಟೈಮಲ್ಲಿ ಕುರ್ಕುಲ್ ತಿಂಡಿ ಬೇಡ ಅಂತ ಅಷ್ಟೇ. ಇವಳು ನೋಡಿ ಅವಳು ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಹೌದು, ಅದೇನು ಬಸ್ರಿ ಅಂದ್ರೆ ಅದ್ ತಿನ್ನು ಇದ್ ತಿನ್ನು ಅಂತ ಹೇಳೋದು, ನಾವೇನು ತಿನ್ಬಾರ್ದಾ? ಯಾಕೆಂದ್ರೆ ಬಸ್ಸಿಗೆ 108 ಬೈಕ್ಗಳಿರುತ್ತೆ, ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ಹೊಸ ಚಿಗುರು ಹೊಟ್ಟೆಯಲ್ಲಿದೆ ಅಂದ್ರೆ ಅವ್ರಿಗೆ ಹೊಸ ಹೊಸ ತಿನ್ಬೇಕು ಅಂತ ಆಸೆ ಹುಟ್ಟತ್ತೆ. ಅದಕ್ಕೆ ಹಾ, ಬಸ್ರಿಯರು ಇಂಥದ್ದೇ ತಿನ್ಬೇಕು, ಹೀಗೆ ತಿನ್ಬೇಕು ಅಂತ ಕೆಲವು ನಿಯಮಗಳಿದೆ. ಅದನ್ನೆಲ್ಲ ಮಾಡಿರೋದು ಅವ್ರ ಆರೋಗ್ಯ ದೃಷ್ಟಿಯಿಂದ. ಅದಕ್ಕೆ ಏನೇನ್ ಬೇಕು ಅಂತ ಹೇಳಿ, ಆಫೀಸಿಂದ ಬರ್ತಾ ತಗೊಂಡ್ಬರ್ತೀನಿ. ಇವಳಿಗೆ ಖಾರ ಅಂದ್ರೆ ತುಂಬಾ ಇಷ್ಟ. ಮತ್ತೆ ನೀನ್ ಖಾರ ಗಿರ ತಂದು ಕೊಟ್ಬಿಟ್ಟಿಯಾ? ಅದೇನೋ ಗೊತ್ತಿಲ್ಲಪ್ಪ, ನನ್ಗಂತೂ ತುಂಬಾ ಖುಷಿ. ಅದ್ಕೆ ಜೊತೆ ಸೇರ್ಕೊಂಡು ಒಂದ್ 10 kg ದಪ್ಪ ಆಗ್ಬಿಡೋಣ ಅಂತ. ಕತ್ತೆ, ಎಷ್ಟೇ ಮಾತಾಡ್ತೀಯಾ? ಸುಮ್ಮನಿರೇ. ಅಯ್ಯೋ ಸತ್ಯ, ಮಾತಾಡ್ತಾ ಮಾತಾಡ್ತಾ ನೀನ್ ಹಾಲು ಕುಡಿಯೋದನ್ನೇ ಮರ್ತು ಬಿಟ್ಟಿಯಲ್ಲ. ಏನು, ನಮ್ಮ ಸತ್ಯ ಹಾಲು ಕುಡಿತಾಳ? ಅಯ್ಯೋ, ಹಾಲು ಅಂದ್ರೆ ಅವಳಿಗೆ ಅಲರ್ಜಿ. ಅವಳಿಗೆ ಚಿಕ್ಕವಳಿರ್ಬೇಕಾದ್ರೆ ಒಂದು ಲೋಟ ಹಾಲು ಕುಡಿಸೋಕೆ ಎಷ್ಟು ಪರದಾಡಿದೀವಿ ಗೊತ್ತಾ? ರೋಡೆಲ್ಲ ಓಡಾಡ್ಬೇಕಾಗಿತ್ತು. ಈಗ 2-3 ದಿವಸದಿಂದ ನಮಗೂ ಹೀಗೆ ಸತಾಯಿಸ್ತಾ ಇದ್ದಾಳೆ. ಉರ್ಮಿಳಾ,
ಹೋಗಿ ಹಾಲು ತಗೊಂಡ್ ಬಾ. ಹಾಂ ಅಕ್ಕ. ಸೀತಮ್ಮ ಬೇಡ. ಸೊಸೆ ಮುದ್ದೆ ಬೇಕು ಪ್ಲೀಸ್.